ನಮಸ್ಕಾರ. ನಮಸ್ಕಾರ ಅಣ್ಣ. ಏನ್ ಹೆಸರು? ಉಮಾಶಂಕರ್. ಉಮಾಶಂಕರ್. ಎಷ್ಟನೇ ಕ್ಲಾಸ್ ಓದ್ತಾ ಇದೀನಿ ನೀನು? 8ನೇ ಕ್ಲಾಸ್. ಯಾವ ಊರು? ಪೂಜಾರಹಳ್ಳಿ. ಯಾವ ಪೂಜಾರಹಳ್ಳಿಲಪ್ಪ? ಮಧುಗಿರಿ ತಾಲೂಕ್ ಪೂಜಾರಹಳ್ಳಿ. ಮಧುಗಿರಿ ತಾಲೂಕ್ ಹತ್ರ ಇರೋ ಪೂಜಾರಹಳ್ಳಿ. ಹಾ. ಏನು ಈ ಓರಿಗಳು ಕಟ್ಟಿದಿ? ಎಷ್ಟ್ ಜೊತೆ ಓರಿಗಳು ಕಟ್ಟಿದಿ ಈ ಜಾತ್ರೆಗ? ಈ ಜಾತ್ರೆಗೆ ಒಂದ್ ಜೊತೆ. ಒಂದೇ ಜೊತೆ. ನಮ್ಮ ಅಪ್ಪ ಎಲ್ಲ ಕಟ್ಟಿದ್ರು ಅಂತ ಹೇಳೋ. ನಮ್ಮ ತಾತ ನಮ್ಮ ಅಪ್ಪ ಎಲ್ಲ ಕಟ್ಟಿದ್ರು ಅಷ್ಟೇ. ಇವಾಗ ನೀನು ಶುರು ಆಗಿದೀಯಾ? 8ನೇ ಕ್ಲಾಸ್ ಹುಡುಗ, ಇನ್ನು ಎಳೆ ಮೆಸೆ ಚಿಗುರು. ಆಯ್ತಾ? ಜಾತ್ರೆ ನೋಡಕ್ ಬಂದಿದೀಯಾ? ಏನ್ ಹೇಳ್ತೀಯ ರೇಟು ಇವ? 110. 110. ಎಷ್ಟೆಷ್ಟು ಅಲ್ಲಾಗವೆ? ಏನಾದ್ರು ಇನ್ನು ಅಲ್ಲಾಗಿಲ್ಲ. ಇನ್ನು ಅಲ್ಲಾಗಿಲ್ವಾ? ನೋಡಿ ಸ್ನೇಹಿತರೆ, ಪಾಪ 8ನೇ ಕ್ಲಾಸ್ ಹುಡುಗ ಉಮಾಶಂಕರ್ ನೋಡಿ ಹೊರಿ ಹಿಡ್ಕೊಂಡು ಗತ್ತಾಗಿ ನಿಂತ್ಕೊಂಡವನೆ. ಏನ್ ಮಾಡೋದು? ಓದ್ರು ಅಂತಂದ್ರೆ ಓದೋದಿಲ್ಲ ಅಂತವೆ. ಬಡ್ಡೆ ತವಿ ಇವತ್ತು ಜಾತ್ರೆಗೆ ಬಂದವೆ ನೋಡಕ. ಈ ಹಳ್ಳಿಕಾರ್ ತಳಿಗಳು ಈ ಜಾತ್ರೆಗಳೆಲ್ಲ ಜಾಸ್ತಿ ಹೆಚ್ಚಾಗಿ ಕಾಣಿಸೋದು. ಯಾವ್ಯಾವ ಜಾತ್ರೆಗೆ ಹೋಗ್ತೀವಿ ನೀನು? ಇದೇ ಫಸ್ಟ್. ಯಜಮಾನ್ರ ಎಷ್ಟ್ ಜೊತೆ ಕಟ್ಟಿದೀರಾ ಟೋಟಲ್? ಒಂದೊಂದೇ ಜೊತೆ ಸಾಕ ಕಟ್ಕೊಂಡಿರೋದ್ ಮನೆಗೆ. ನಮ್ ತಾತ ನಮ್ಮ ಅಪ್ಪನ ಕಾಲದಿಂದಲೂ ಕಟ್ಕೊಂಡೇ ಬಂದಿದೀವಿ. ಇವತ್ತ ವಂಶ ಪಾರಂಪರೆ ಹಂಗೆ ಉಳಿಸ್ಕೊಂಡೇ ಬಂದಿದೀವಿ. ಮುಂದೂನು ಹಿಂಗೆ ಉಳಿಸ್ಕೊಂಡೇ ಹೋಗ್ತೀವಿ. ತುಂಬಾ ಖುಷಿ ಆಗುತ್ತೆ ಯಜಮಾನ್ರ ನಿಮ್ಮನ್ನ ಭೇಟಿಯಾಗಿ. ಯಾಕಂದ್ರೆ ಇವೆಲ್ಲ ನಿಮ್ ಸ್ನೇಹಿತರವಾ ಏನು? ಎಲ್ಲ ನಮ್ಮೂರ್ ಅಕ್ಕಪಕ್ಕದರವು. ಇವು ಬಾಳಾಲ ಹೋಬ್ಳಿ ಇದು ಬಾಳಾಲ್ದರವು. ನಮ್ದು ಮಧುಗಿರಿ ತಾಲೂಕು ಪೂಜಾರಹಳ್ಳಿ ಗ್ರಾಮ ಪಂಚಾಯತ್. ಹಾಗೆ ತೋರ್ಸ್ಕೊಂಡು ಹೋಗ್ತೀನಿ. ಉಮಾಶಂಕರ್ ತುಂಬಾ ಖುಷಿ ಆಗುತ್ತಪ್ಪ. ಎಲ್ಲ ತೋರಿಸಿ ಇಲ್ಲಾಂದ್ರೆ ಎಷ್ಟೆಷ್ಟೆಲ್ಲ ಆಗವ ಅಂತ ಎಲ್ಲ ಹೇಳ್ತೀಯಾ? ಇಲ್ಲ ಕಣೋಗ ಸುಮ್ನೆ ಬಾ. ಏನ್ ಎಷ್ಟೆಷ್ಟೆಲ್ಲ ಆಗವೆ? ಇದೇನ್ ಹೇಳ್ತೀರ ರೇಟು? 1.5. ಏನ್ ಎರಡೆಲ್ಲ ಆಗವ? ಉಮಾಶಂಕರ್ ಬಾ, ಹಾಗೆ ತೋರ್ಸ್ಕೊಂಬ ನೋಡಿ. ಇನ್ನು ಅಲ್ಲಾಗಿಲ್ವಾ? ಈ ಕಡೆ ಹೊಡಿಯಕ್ ಬರ್ಬೇಡ, ನೀನ್ ಭಯ ಬಿಡ್ಬೇಡ ಕಣ. ಬಾರ ಬಾ. ಹಿಡ್ಕ ಹಿಡ್ಕಳ. ಆಯ್ತವ ಬಾ. ಬಾ ಅಜ್ಜ. ಇನ್ನು ಆರಲ್ಲಿ ಕರುಗಳ ಏನ್ ಹೇಳ್ತೀರ ರೇಟು? ಯಜಮಾನ್ರ ಏನ್ ಹೇಳ್ತೀರ ರೇಟ್ ಇವ? 180. ಬಲ್ ಮುದ್ದಾಗಿ ಸಾಕಿದಿರಾ, ಒಳ್ಳೆ ಜಾತಿ ಕರುಗಳಿದಾವೆ. ನೋಡಿ ಸ್ನೇಹಿತರೆ, ಈಗಿರುತ್ತೆ ಸಿದ್ಧಗಂಗಾ ದನಗಳ ಜಾತ್ರೆ. ಫುಲ್ಲು ತುಂಬ ಪರಿಚಯ ಇವತ್ತು. ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲ ಜಾಸ್ತಿ ಜನನು ಬಂದಿದ್ದಾರೆ ನೋಡೋದಕ್ಕೆ. ಪಾಪ ಹುಡುಗರು ಬಂದಿದ್ದಾರೆ, ವಿದ್ಯಾರ್ಥಿಗಳು ಇನ್ನೂ ನೋಡ್ಬೇಕು. ನೋಡಿ ಪಾಪ ಉಮಾಶಂಕರ್ ನಿಂತ್ಕೊಂಡ್ಬಿಟ್ಟ, ಭಯ ಬಿದ್ದುಬಿಟ್ಟಾನೆ ಇವತ್ತು. ಓರಿ ಹೊಡಿಯಕ್ಕೆ ಬಂತು, ಓಡಾಡ್ ಬಂದವನೆ. ಅಲ್ವಾ? ತುಂಬ ಥ್ಯಾಂಕ್ಸ್ ಅಪ್ಪ ಉಮಾಶಂಕರ್. ಯಾಕ್ರಪ್ಪಿ ಮಲ್ಕೊಂಡ್ಬಿಟ್ಟಿದ್ದೀರಾ? ಬಿಸಿಲು ವಿಪರೀತ ಬಿಸಿಲು ಅಂತೀರಾ? ಅಣ್ಣ ಯಾರಾದ್ರು ಇದ್ದೀರಾ? ಅವರಾ? ಮಾತಾಡ್ತೀನಿ ನೋಡಿ ಸ್ನೇಹಿತರೆ. ಹೇಗಿದ ಓರಿಗಳು ಒಂದಕ್ಕಿಂತ ಒಂದು ಹೆಚ್ಚೆಚ್ಚಾಗವಪ್ಪ. ಒಟ್ನ ಮಾತ್ರ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ತುಂಬ ಜಾತ್ರೆ. ನೋಡೋಣ ಬನ್ನಿ, ಹಾಗೆ ತೋರಿಸೋಣ. ಅವ್ರ ಯಜಮಾನ್ರು ಇದ್ದಾರೆ, ಕೇಳೋಣ ಬನ್ನಿ. ಹಾಗೆ ನೋಡಿ ಹೇಗಿದಾವಂತ ನೀವು ಹೇಳಿ. ಅಣ್ಣ ಅಣ್ಣ ಯಾರು ಮಾತಾಡ್ತೀರಾ? ಬನ್ರಿ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ತೆ ಅಣ್ಣ. ಅಣ್ಣ ಯಾವ್ರಣ್ಣ ನಿಮ್ದು? ಅಣ್ಣ ನಾವು ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ, ಹುಣಸೆ ಮರಪಾಳ್ಯ. ಅಣ್ಣ ನಿಮ್ಮ ಹೆಸರು ತಿಳಿಸಿ ಒಂದ್ ಸ್ವಲ್ಪ. ಹಂಗೆ ನಮ್ಮ ಹೆಸರು ರಾಕೇಶ್ ಅನ್ಬಿಟ್ಟು. ರಾಕೇಶ್ ಅಂತ. ಸಿಟಿ ಭಾಗದಲ್ಲಿ ಓರಿಗಳು ಸಾಕ್ತೀರಾ? ಅಣ್ಣ ಕೆಂಗೇರಿ ಜಾಸ್ತಿ ಫೇಮಸ್. ಹೌದು. ಬರೀ ಮೋರಿಗಳಿಗೆ ಅಂತಾನೆ ಫೇಮಸ್. ಆದ್ರೂ ಬೇಡ ಆಯ್ತಾ? ಯಾಕಂತಂದ್ರೆ ಸಿಟಿ ಭಾಗದಲ್ಲಿ ಓರಿ ಸಾಕ್ಬೇಕಂದ್ರೆ ಭಾರಿ ಕಷ್ಟದ ಕೆಲಸ. ಹೌದಣ್ಣ. ಅಲ್ವಾ? ಜಾಗ ಸಿಗುತ್ತಾ ಇಲ್ವಾ? ಒಂದು ಮೇವೆಲ್ಲ ಕೊಂಡೆ ಆಗ್ಬೇಕು. ಹೌದಣ್ಣ. ಹಳ್ಳಿ ಕಡೆ ಆದ್ರೆ ಬೆಟ್ಟ ಗುಡ್ಡಕ್ಕೆ ಹೊಡೆದ್ರು ನಡೀತವೆ. ಆಯ್ತಾ? ಸಿಟಿ ಭಾಗದಲ್ಲಿ ಕೊಂಡ್ಕೊಳ್ಬೇಕಂದ್ರೆ ಭಾರಿ ಹಿಂಸೆನೆ. ಆದ್ರೂ ನೀವು ಎಷ್ಟು ಜೊತೆ ಸಾಕಿದ್ರಣ್ಣ? ಅಣ್ಣ ನಮ್ಮ ಹತ್ರ ಯಾವಾಗ್ಲೂ 5 ಜೊತೆ 6 ಜೊತೆ ದನ ಇದ್ದೇ ಇರ್ತವೆ ಮನೆಯಲ್ಲಿ. ಈ ಜಾತ್ರೆಗೆ ಎಷ್ಟು ಜೊತೆ? ಈ ಜಾತ್ರೆಗೆ 5 ಜೊತೆ ತಗೊಂಡ್ಬಂದಿದ್ದು. 5 ಜೊತೆ ಮಾರಿದೀವಿ. 5 ಜೊತೆ ಮಾರಿದೀರಾ? ತಗೊಂಬಂದು 5 ಜೊತೆ ಮಾರಿದೀವಿ ಅಣ್ಣ. ನೋಡಿ ಸ್ನೇಹಿತರೆ, ಈಗಿರುತ್ತೆ ಪಾಪ ರೈತರು ಸಿದ್ಧಗಂಗಾ ದನಗಳ ಜಾತ್ರೆಗೆ ಇವತ್ತು ಓರಿ ಕಟ್ಟೋರೆ.
ಕೆಂಗೇರಿ ಹುಣಸೆ ಮರಪಳ್ಳಿ ಅಣ್ಣ. ಹುಣಸೆ ಮರದ ಪಾಳ್ಯದವರು. ಅಣ್ಣ ನಿಮ್ಮ ಹೆಸರು? ರಾಕೇಶ್ ಅಂತ. ರಾಕೇಶ್ ಅಂತೇಳಿ. ನೋಡಿ ಯಾವ ತರ ಕಟ್ಟಿದ್ದಾರೆ, ಒಳ್ಳೆ ಓರಿಗಳೇ ಕಟ್ಟಿದ್ದಾರೆ. ತೋರಿಸಿ ಬನ್ನಿ, ಒಳ್ಳೆ ದೊಡ್ಡ ದೊಡ್ಡ ಓರಿಗಳಿದಾವೆ. ಬಾ ಅಣ್ಣ ಏನ್ ಹೇಳ್ತೀರಣ್ಣ ರೇಟ್ ಇವು? ಅಣ್ಣ ಇವು 3.5 ಹೇಳ್ತಾ ಇದೀವಿ. ಎರಡೆರಡು ಏನ್ ಒಳ್ಳೆ ಆನೆ ಸಾಕ್ದಂಗ್ ಸಾಕಿದ್ದೀರಾ? ಅಣ್ಣ ಹಾ ಏನ್ ಇಲ್ಲಿ ದನ ಸಾಕ್ಬೇಕಣ್ಣ. ಹಿಡಿಬೇಕು ಅಂತಂದ್ರೆ ಒಂದಿಬ್ರು ಇರ್ಲೇಬೇಕಾ? ಏನಿಲ್ಲ ಅಣ್ಣ, ಸಾಧುವಾಗವೆ. ಸಾಧುವಾಗಿದಾವೆ. ಸಾಧುವಾಗವೆ. ಅಣ್ಣ ಏನ್ ಹೇಳ್ತೀರಾ ಅಂದ್ರೆ ರೇಟು? 3.5 ಹೇಳ್ತಾ ಇದೀವಿ. 3.5 ಹೇಳ್ತಾ ಇದೀರಾ. ಅಣ್ಣ ಅವು 2.40 ಹೇಳ್ತಾ ಇದೀವಿ. 2.40 ಹೇಳ್ತಾ ಇದೀರಾ? ಹಾಗೆ ತೋರಿಸಿ ನೀವು ಒಂದ್ ನಿಮಿಷ. ಅಣ್ಣ ಇವೆಷ್ಟೆಲ್ಲ ಆಗೋಣ? ಇವು ಎರಡಲ್ಲ. ಇವು ಎರಡಲ್ಲೇ ಅಣ್ಣ. ನೋಡಿ ಸಿಟಿ ಭಾಗದಲ್ಲಿ ಇತ್ಕೊಂಡು ಓರಿ ಸಾಕ್ಬೇಕಂದ್ರೆ ಭಾರಿ ಗಾಸಿ ಕೆಲಸನೇ. ಪಾಪ ರೈತರು ಇವತ್ತು ಈ ಜಾತ್ರೆಗಳ್ಗ ಈ ಕಯಾಸಿಗಳಿಗೆ ಅರ್ಧ ಕಟ್ಟೋದು ಜಾಸ್ತಿ ಅಲ್ವಾ? ಹೌದು ಹೌದಣ್ಣ, ಅದೇ ಇರೋದಲ್ವಣ. ಕಾಯಿಸ್ಗೆ ಕಟ್ಟೋದೆಲ್ಲ. ಕಯಾಸ್ಗೆ ಕಟ್ಟೋದು. ಬನ್ನಿ ಹಾಗೆ ತೋರ್ಸ್ ಬನ್ನಿ. ಅಣ್ಣ ಏನಾದ್ರು ಎಜುಕೇಶನ್ ಏನಾದ್ರು ಮಾಡಿದೀರಾ? ನಾವು B.Com ಓದಿದೀವಿ ಅಣ್ಣ. B.Com ಓದಿ ಹೌದು. ನೀವು ಈ ಭಾಗಕ್ಕೆ, ಈ ಕೃಷಿ ಭಾಗಕ್ಕೆ ಇಳಿದ್ಬಿಟ್ಟಿದ್ದೀರಾ ಯಾಕಣ್ಣ? ಏನ ಕ್ರೇಜ್ ಅಣ್ಣ, ಖುಷಿ. ದನ ಸಾಕ್ಬೇಕು ಅಂದ್ರೆ ನಮ್ಗೆ ಬೆಳೆಸ್ಬೇಕು ಇದೇನ್ ಅಂದ್ರೆ. ಪಟ್ಲಿ ಸಾಕಿದ್ದೀರಾ? ಇದು ಇಲ್ಲೇ ತಗೊಂಡಿದ್ದಣ್ಣ. ಇದು ಇರ್ಲಿ ಅಂತ 30,000 ಕೊಟ್ಟು ತಗೊಂಡಿದೀವಣ್ಣ ಇಲ್ಲೇ. ಅಣ್ಣ ಏನ್ B.Com ಓದ್ಕೊಂಡು ಯಾಕೆ ಕೆಲ್ಸಕ್ಕೆ ಹೋಗ್ಲಿಲ್ಲ ನೀವು? ಅಣ್ಣ ಕೆಲ್ಸಕ್ಕೆ ಹೋಗೋದ್ರೆ ಒಳ್ಳೆ ಜನ ಸಂಪಾದನೆ ಮಾಡಕ್ ಆಗಲ್ಲ, ಒಳ್ಳೆ ಹೆಸರು ಮಾಡಕ್ ಆಗಲ್ಲ. ದನ ಸಾಕಿದ್ರೆ ಒಳ್ಳೆ ಜನ ಸಂಪಾದನೆ ಮಾಡ್ಬೋದು, ಒಳ್ಳೆ ಹೆಸರು ಮಾಡ್ಬೋದು. ಆಮೇಲೆ ಇಲ್ಲಿ ಬಸಪ್ಪ ತೊಂದ್ರೆ ಇಲ್ಲ ಅಣ್ಣ. ಆಮೇಲೆ ಇನ್ನೊಂದು, ಈ ದನ ಸಾಕೋರು ಹುಡುಗಿನೇ ಕೊಡೋದು ಅಂತಾರೆ. ಅಂತವ್ರು ಯಾಕೆ ಈ ವೃತ್ತಿಗೆ ಇಳಿದ್ರಿ ಅಂತ ಹೇಳಿ? ಅಣ್ಣ ಏನ್ ಗೊತ್ತಣ, ಅದನ್ನ ಜನ ಎಲ್ಲಾರು ತಿಳ್ಕೊಬೇಕು. ಈಗ ಹುಡುಗಿ ಕೊಡಲ್ಲ, ಎಲ್ಲ ಸಿಟಿರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ 30,000 ಸಂಬಳ ತಂದ್ರೆ ಏನ್ ಕಾಯ್ತಾಣ ಇವತ್ತು? ಏನಕ್ಕೂ ಆಗಲ್ಲ. ಒಬ್ಬ ಮನುಷ್ಯ ಓನ್ ಬಿಸ್ನೆಸ್ ಮಾಡ್ತಾನೆ, 20 ಲಕ್ಷ ಬಂಡವಾಳ ಹಾಕ್ತಾನೆ ಅಂದ್ರೆ ಒಂದ್ ಕೆಪಾಸಿಟಿ ಇರ್ತದೆ, ಒಂದು ದುಡ್ಡು ಸಂಪಾದನೆ ಮಾಡೋದು. ಈಗ 30,000 IT-BT ಕಂಪ್ನಿಗೆ ಹೋಗಿ ಅಫಿಷಿಯಲ್ ಆಗಿದ್ರೆ ಏನ್ ಬರ್ತದೆ? ಅದೇ ಇವತ್ತೇ ಹುಷಾರ್ ತಪ್ಪರೆ 2 ಲಕ್ಷ ಡಾಕ್ಟರ್ ಹಾಸ್ಪಿಟಲ್ ಬೇಕೇ ಬೇಕಾಯ್ತು. 30,000 ಸಂಬಳ ತಗೊಂಡು 2 ಲಕ್ಷ ಕೊಟ್ಟು ಎಲ್ಲಿ ಖರ್ಚು ಮಾಡಕ್ಕೆ ಕಾಯಿಲೆ ಬಂದ್ರೆ? ಅದನ್ನ ಹೇಳ್ರಿ ಅಲ್ವಾ? ಈಗ ಬಿಸ್ನೆಸ್ ಮಾಡಿ 10 ಲಕ್ಷ ಖರ್ಚು ಮಾಡಿ ಜೀವ ಉಳಿಸ್ಕೊಳ್ಳೋದು ಇರ್ತದಣ್ಣ. ಹಂಗಾಗಿ ಇವತ್ತು ಕೆಲ್ಸದ ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿತ್ವ ಏನು ನೋಡಿ ಕೊಡ್ಬೇಕು. ಹಂಗೆ ಅವ್ರ ಕೆಲಸ ಮಾಡ್ತಾನ ಬಿಡ್ತಾನ, ಸಂಪಾದನೆ ಮೇಲೆ ಡಿಪೆಂಡ್. ತಂದೆ ತಾಯಿ ಸಾಕ್ತಾನ ಇಲ್ವಾ? ನಾವು ಕೊಟ್ಟಿರೋ ಹೆಣ್ಮಕ್ಳು ಸಾಕ್ತಾನ ಇಲ್ವಾ? ಅದೊಂದು ನೋಡಲ್ಲ ಜನ. ಈಗ ಸಾಕ್ಲೆ ಬಿಡ್ಲಿ, ಒಳ್ಳೆ ಕೆಲಸದಲ್ಲಿ ಇರ್ಬೇಕು, ಒಳ್ಳೆ ಅಫಿಷಿಯಲ್ ಆಗಿರ್ಬೇಕು, ಅಂತವ್ರಿಗೆ ಕೊಡೋದು ಜಾಸ್ತಿ. ಬನ್ನಿ, ಎಲ್ಲ ಗೌರ್ಮೆಂಟ್ ಕೆಲಸನೇ ಬೇಕಾದ್ರೆ ಸಿಗುತ್ತಾ ಅಣ್ಣ? ಇವೇನ್ ಹೇಳ್ತೀರಣ್ಣ ರೇಟು? ಇವು 3.5 ಹೇಳ್ತೀವಿ. 3.5. ಇವು ಎರಡೆರಡು. ಇವು ಎರಡೆರಡು ಅಣ್ಣ. ಒಳ್ಳೆ ಆನೆ ತರ ಇದಾವೆ, ಸಾಕಿದ್ದೀರಾ? ಹೌದಣ್ಣ. ನಮ್ಗಂತೂ ತುಂಬಾ ಖುಷಿ ಆಗುತ್ತೆ ಈ ಊರಿಗೆ ನೋಡಕ. ಇದು ಒಂಟಿ ಅಣ್ಣ. ಇದು ಒಂಟಿ. ಅಣ್ಣ ಇದೇನು ಹೇಳ್ತೀರಣ್ಣ ರೇಟು? ಇದು 2.5 ಹೇಳ್ತಾ ಇದೀವಿ. 2.5 ಹೇಳ್ತಾ ಇದೀರಾ? ಏನ್ ಬೀಜ ಏನಾದ್ರು? ಇಲ್ಲ, ಬೀಜ ಹಾಕ್ಬಿಟ್ಟೈತೆ. ಬೀಜ ಆಗ್ಬಿಟ್ಟೈತಾ ಅಣ್ಣ? ಇಷ್ಟು ಜನ ಇನ್ನೂ ಇದಾವ ನಿಮ್ಮವ? ನಮ್ಮವು ಹಿಂದೆ ಕೊಟ್ಟಿದಾವೆಲ್ಲ ಇಟ್ಕೊಂಡು ಹೋಗೋಣ. ಇನ್ನು 2 ಜೊತೆ ಇಟ್ಕೊಂಡು ತೋರಿಸಿ ನೋಡಿ ಅಣ್ಣ, ಹಾಗೆ ನೋಡೋಣ. ನಾವು ಬರ್ತೀವಿ. ಇದು ಒಂಟಿ. ಇದು ಒಂಟಿ. ಇದು ಓರಿ ಮಾತ್ರ ನೋಡಿ, ಸ್ನೇಹಿತರೆಲ್ಲ ಕುತ್ಕೊಂಡ್ಬಿಟ್ಟಾರೆ. ಏನೋ ಮೀಟಿಂಗ್ ಮಾಡ್ತಾ ಇದಾರೆ, ಬೈಕೊಂಬಿಟ್ರೆ. ವ್ಯಾಪಾರ ಇಲ್ಲ ಕೇಳ್ತಾ ಇದ್ದಾರಾ? ಇವು ಒಂದ್ ಜೊತೆ 2.40 ಹೇಳ್ತಾ ಇದೀವಿ. 2.40 ಹೇಳ್ತಾ ಇದೀರಾ? ಹೌದು. ಇವು 6 ಕಡೆ ನೋಡೋಣ. ಇವು 2.5 ಹೇಳ್ತಾ ಇದೀವಣ್ಣ. 2.5 ಹೇಳ್ತಾ ಇದೀರಾ? ಹೌದು. ಏನು ಕೊಟ್ಬಿಟ್ಟಿದ್ದೀರಾ? ಏನು ಇವು ಕೊಟ್ಟಿದ್ದೀವಿ, ಬರೀ ಇವು ಕೊಟ್ಬಿಟ್ಟಿದ್ದೀರಾ ಅಣ್ಣ? ಇದು ಯಾರ್ದು? ಇದು ಬೇರೆ ಯಾರ್ದು? ಒಂಟಿನ? ಒಂಟಿ ಅಣ್ಣ. ಇದು ಕರ? ಇದು ನಮ್ದೇ ಅಣ್ಣ. ಇವೆಲ್ಲ ನಮ್ಮ ಸ್ನೇಹಿತರು ಜೊತೆ ಅಣ್ಣ. ನಮ್ಮ 5 ಜೊತೆ ತಂದಿದ್ದು ಕೊಟ್ಟಿದೀವಿ. ಇವು ನಮ್ಮ ಕೊಟ್ಟಿದೀವಿ ಅಣ್ಣ. ಎಷ್ಟು ಕೊಟ್ಟಣ? ಇವು 1,60,000. ಒಳ್ಳೆ ದೊಡ್ಡ ಎತ್ತುಗಳೇ ಇವು. ಯಾಕಂದ್ರೆ ಭಾಗದಲ್ಲಿ ಕೊಂಡ್ಕೊಂಡವ್ರು ಯಾವತ್ತು ವಾಪಸ್ ಇವು ನಮ್ಮ ಇವು ಅವ್ರು ಕೊಟ್ಟಿದೀವಿ. ಅವ್ರಿಗೆ ಕೊಟ್ಬಿಟ್ಟಿದ್ದೀರಾ? ಅಲ್ಲ, ಅವ್ರಲ್ಲ, ಅವ್ರು ಕೊಟ್ಟಿದೀವಿ. ಇವ್ರಿಗೆ ಯಜಮಾನ್ರಿಗ? ಇವ್ರು ಯಜಮಾನ್ರು ಕೊಟ್ಟಿದೀವಿ ಅಣ್ಣ. ಅವ್ರು ಹಾವೇರಿ, ಇವರು ಇವು ಹಾವೇರಿ ಕೊಟ್ಟಿದೀವಿ. ಎಷ್ಟು ಕೊಟ್ಟು? 1,20,000. ಈ ಜಾತ್ರೆ ವ್ಯಾಪಾರ ಇಲ್ಲ ಅಣ್ಣ, ಫುಲ್ ವ್ಯಾಪಾರ ಡಲ್. ವ್ಯಾಪಾರ ಡಲ್ಲು. ಹೌದು. ಈ ತರ ಅಂದ್ರೆ ನಾವು ಈ ಭಾಗದಲ್ಲಿ ಬಂದು ನಾವು ಒಂದ್ ಸ್ವಲ್ಪ ಇದೇ ವರ್ಷ ಮೊದಲ ಬಾರಿ ಬಂದಿರೋದು. ಯಾಕಂದ್ರೆ ನಮಗೂ ಗೊತ್ತಿಲ್ಲ. ನಾವು ಘಾಟಿ ಜಾತ್ರೆಗೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ. ನಮ್ ಘಾಟಿ 25 ಜೊತೆ ತಂದು ಮಾರೋಣ. ನಮ್ ಘಾಟಿ ಜಾತ್ರೆ ಹೇಗಿರ್ತ ನಿಮ್ಗೆ? ಚೆನ್ನಾಗಿತ್ತಣ್ಣ, ಬಹಳ ಒಳ್ಳೆ ವ್ಯಾಪಾರ ಆಯ್ತು. ಘಾಟಿ ಚೆನ್ನಾಗಿ ನಡೀತು. ಅಲ್ಲಿಂದ ಈಚೆಗಾದಂತ ಜಾತ್ರೆಗಳು ಏನಂತ ವ್ಯಾಪಾರ ನಡೀತಲ್ಲ. ವ್ಯಾಪಾರ ಈ ಕ್ಯಾಮನಹಳ್ಳಿ ಭಾಗದಲ್ಲೂ ಏನು ವ್ಯಾಪಾರ ಇಲ್ಲ, ಏನು ವ್ಯಾಪಾರನೇ ಇಲ್ಲ. ಎಲ್ಲ ದನಿನ್ ರೇಟ್ ಜಾಸ್ತಿ ಆಗ್ಬಿಟ್ಟು ರೈತರು ತಗೊಳಕ್ಕೆ ಭಯ ಬೀಳ್ತಾವ್ರೆ. ಹಂಗೆ ಹೌದು. ಮೈಕ್ ಕೊಡ್ತೀನಿ ಒಂದ್ ಸೆಕೆಂಡ್, ಹಾಗೆ ನಿಮ್ಮನ್ನ ಮಾತಾಡ್ತೀನಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್. ಆಯ್ತಾ? ಹಾಗೆ ಅವ್ರಿಗೊಂದು ಮೈಕ್ ಕೊಟ್ಬಿಡಿ.
ನಮಸ್ಕಾರ. ಅಣ್ಣ ಯಾವರಿಂದ ಬಂದಿದ್ದೀರಿ ನೀವು? ಹಾವೇರಿ ಹತ್ರ ಬ್ಯಾಡಗಿ ತಾಲೂಕು ಮಲ್ಲೂರು. ಅಣ್ಣ ನಿಮ್ಮ ಹೆಸರು ಹೇಳಿಲ್ಲ ನಮಗೆ. ಬಸವರಾಜ್ ಹರಮಗುಸಿ ಅಂತ. ಅಣ್ಣ ಈ ಜಾತ್ರೆಗೆ ಬಂದಿದ್ದೀರಾ? ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ನೀವು? ಸುಮಾರು ಒಂದು 15 ವರ್ಷದಿಂದ, ನಮ್ಮ ತಂದೆಯವರು ಒಂದು 30 ವರ್ಷದಿಂದ ಬರ್ತಾ ಇದ್ದಾರೆ. ಏನು ಪರವಾಗಿಲ್ಲ ಈ ಜಾತ್ರೆ ನಿಮಗೆ? ಪರವಾಗಿಲ್ಲ. ಇಷ್ಟಿನ ರೇಟ್ ಭಾರಿ, ಎಲ್ಲ ಸಣ್ಣ ಪುಟ್ಟ ಮಂದಿ ಮಾಡೋಂಥ ಪೊಸಿಷನ್ ಇಲ್ಲ. ಅಲ್ಲೆಲ್ಲ ಬೆಳೆಗಳು ಹಾಳಾಗಿ ರೈತರು ಸರಿ ಇಲ್ಲ. ಮೆಕ್ಕೆಜೋಳ ರೇಟ್ ನೋಡಿದ್ರೆ ಡೌನು. ನಮ್ಮ ಕಡೆ ಜಾಸ್ತಿ ಮೆಕ್ಕೆಜೋಳನೇ ಬೆಳೆಯೋದು. ಹೌದು, ನಿಮ್ಮ ಕಡೆ ಮೆಕ್ಕೆಜೋಳ ಜಾಸ್ತಿ ಬೆಳೆಯೋದು. ಬಟ್ ಎಲ್ಲ ಇಲ್ಲಿ ನೋಡಿದ್ರೆ ಯಾವ ಕೇಳಿದ್ರು 3 ಲಕ್ಷ. ಈ ಓರಿಗಳ ರೋಡ್ ಕೇಳಿ ನಿಮ್ಗೆ ಒಂದು ಸ್ವಲ್ಪ ಭಯ ಆಗ್ಬಿಡ್ತದೆ. ಏನು ಭಯ ಇಲ್ಲ, ಸಾಕೋಕಂದ್ರೆ ಸಾಕದೆ. ಕಟ್ಟಬೇಕು ಅನ್ನೋ ಛಲ ಇದ್ದಾನೆ ಕಟ್ಟೆ ಕಟ್ತಾನೆ. ನಾವು ಈಗ ಹಿಂಗೆ ತಗೊಂಡಿರೋದು. ಏನು ಹಾಲು ಕರುಗಳು ತಗೊಂಡಿದ್ದೀರಾ? ಏನು ಅನಿಸ್ತು ನಿಮಗೆ? ನನಗೆ ಸಾಕ್ಬೇಕು ಚೆನ್ನಾಗಿ. ನಾವು ಹಳ್ಳಿ ಕರ ಮೇಲೆ ಪ್ರೀತಿ ಜಾಸ್ತಿ. ಹಳ್ಳಿ ಕಟ್ಟಗಳ ಮೇಲೆ, ಹಳ್ಳಿ ಕರ್ದ ಮೇಲೆ ನಾವು ಎಲ್ಲಿ ಹೋದ್ರು ನಾವು ತಗಲಿಲ್ಲ ಆದ್ರೂ ಅಷ್ಟು ಹೊತ್ತು ಹಳ್ಳಿ ಕರ ಕಟ್ಟದಲ್ಲಿ ನಾವು ಹೋಗ್ತೇವೆ, ಖುಷಿ ಪಟ್ಟು ಬರ್ತೇವೆ. ಖುಷಿ ಪಟ್ಕೊತೀರಾ? ಏನು ಅಷ್ಟು ದೂರದಿಂದ ಬಂದಿದ್ದೀರಿ? ಏನು ಎಷ್ಟು ಖರ್ಚಾಗ್ಬೋದು ನಿಮಗೆ? ಯಾವ ಖರ್ಚು ಒಂದು 10-15 ಸಾವಿರ ಆಗುತ್ತೆ. ಏನು ಎಷ್ಟು ಜನ ಬಂದಿದ್ದೀರಾ ಟೋಟಲ್? ಬಂದೇವಿ. ನಮ್ಮ ತಂದೆಯರು, ನಮ್ಮ ತಮ್ಮ 4 ಜನ ಬಂದಿದ್ದೀವಿ. ಏನು ಎಷ್ಟು ಜೊತೆ ಕೊಂಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀರಿ? ಒಂದು 3 ಜೊತೆ ಹಾಕಿ ಕಳಿಸಿದ್ದೇವೆ. ನೀವು ಇವತ್ತೊಂದು 2 ಜೊತೆ ತಗೊಂಡಿದ್ದೀರಾ? ಏನು ಬಾಡಿಗೆ ಎಷ್ಟಾಗುತ್ತೆ 3 ಜೊತೆಗೆ ಅಂತಂದ್ರೆ? ನಾವು ಜೊತೆಗೆ 5,000 6,000 ಒಂದು ಜೊತೆಗೆ. ಒಂದೇ ಸಿಂಗಲ್ ಆದ್ರೆ 15,000 ಟೆಂಪೋಗೆ. ಈ ಕ್ಯಾಂಟರ್ ಮಾಡಿ ಕಳಿಸ್ಬಿಡ್ತೇವೆ. ತುಂಬ ಖುಷಿ ಆಗ್ತದೆ ಅಣ್ಣವ್ರೆ, ನಿಮ್ಮನ್ನು ಭೇಟಿ ಆಗ್ತೀನಿ ನಾನು ಅನ್ಕೊಂಡಿರಲಿಲ್ಲ. ಯಾಕಂದ್ರೆ ನೀವು ಈ ಭಾಗದಲ್ಲಿ ಬಂದು ನಮ್ಮ ಜಾತ್ರೆಗಳಲ್ಲಿ ಬಂದು ಕೊಂಡ್ಕೊಂಡು ಹೋಗ್ತೀರ ನೋಡ್ರಿ. ಬಟ್ ಇನ್ನೊಂದು ಏನಂತಂದರೆ, ನಿಮ್ಮ ಕಡೆ ಹೋದ್ರೆ ಓರಿಗಳು ಮತ್ತೆ ಬರೋದಿಲ್ಲ. ಯಾಕೆ ಬರಲ್ಲ? ಬರ್ತಾರೆ. ಅಲ್ಲೆಲ್ಲ ನಮ್ಮಲ್ಲಿ ಕೆಲಸಕ್ಕೆ ಗಟ್ಟಿಯಾಗಿ ಒಳ್ಳೆ ಫುಡ್ ತಿಂದು ಗಟ್ಟಿ ಆಗೋದು. ತಿರ್ಗಾ ದೊಡ್ಡ ಬೆಳೆದಿಂದ ಒಳ್ಳೆ ದೊಡ್ಡ ಎತ್ತಾಗಿಂದ ಇವರೇ ಚಪ್ರದವ್ರು ತಗೊಂಬರೋದು ನಮ್ಮ ಕಡೆಯಿಂದಾನೆ. ನಿಮ್ಮ ಕಡೆಯಿಂದ ಅವ್ರು ತಿರ್ಗಿ ಮತ್ತೆ ಎತ್ಕೊಂಡ್ಬಂದು ಇಲ್ಲೇ ಮಾಡ್ತೀರಿ ತಿರ್ಗಾ? ಯಾಕಂದ್ರೆ 4-5 ವರ್ಷ ಕೆಲಸ ಹೊಡೆದು ಗಟ್ಟಿ ಆಗ್ಬಿಡ್ತಾವು. ಇವ್ರಿಗೆ ಒಳ್ಳೆ ಗಟ್ಟಿ ಎತ್ತು ಸಿಗ್ತಾವ. ಅವಾಗ ಗಟ್ಟಿ ಎತ್ತು ಸಿಗ್ತವೆ. ಒಳ್ಳೆ ಖುಷಿ ಆದ ವಿಚಾರನೆ. ಬಟ್ ಇನ್ನೇನಂತಂದ್ರೆ ಈ ಬಳ್ಳಾರಿ ಕಡೆ ಹೋದ ಯಾವತ್ತೂ ಬರಲ್ಲ. ಅವ್ರು ಬರಲ್ಲ. ನಮ್ಮ ಹಾವೇರಿ ಭಾಗದ ಧಾರವಾಡದಿಂದ, ನಮ್ಮ ಹಾವೇರಿಯಿಂದ ಧಾರವಾಡ ಮಟ್ಟ ಹೋದ್ರು ವಾಪಸ್ ಇಲ್ಲಿಗೆ ಬರ್ತಾವ. ಹೌದು ಹೌದು. ನಾವೇ ಕೊಡಿಸಿದ್ದೇವೆ. ಹಿರಿಸೇವೆ ಸಂದೀಪ್ ಅಣ್ಣರಿಗೆ ಕೊಡಿಸಿದ್ದೇವೆ. ಮೈಸೂರು ನಯನ್ ಸರ್ಗೆ ಕೊಡಿಸಿದ್ದೇವೆ. ಆಮೇಲೆ ನಂದೀಶಿ ಕೊಡಿಸಿದ್ದೀವಿ. ಎಲ್ಲ ಬಾಳ ಜನ ಕೊಡಿಸ್ತೇವೆ ನಾವು ಇಲ್ಲಿಂದ. ಮತ್ತೆ ಇಲ್ಲಿಂದ ತಗೊಂಡೋಗ್ತೀವಿ ಮತ್ತೆ ಅಲ್ಲಿ ಸಾಕಿ ಅಲ್ಲಿ ಗಟ್ಟಿ ಮಾಡಿ ಕೆಲಸ ಹೊಡೆದು ಸಾಕಿ ದೊಡ್ಡದನ ಮಾಡಿ ಇಲ್ಲಿ ನೋಡಿ ಒಳ್ಳೆ ದೊಡ್ಡದನ ನೋಡ ಆಗುವಂತ ನಾವು ತಗಂತೀರಾ? ಅದನ್ನ ನೀವು ಹೇಗ್ ನೋಡ್ತೀರಾ ಅದನ್ನ? ಏನಣ್ಣ, ಅದು ಕಾಲ್ಗಣ್ಣು ಎತ್ತರ ಬರ್ಬೇಕು. ಎತ್ತರ ಅಂದ್ರೆ ಅದು ಗ್ಯಾಪ್ ಇರ್ತಾವ. ಗ್ಯಾಪ್ ಡಿಫ್ರೆನ್ಸ್ ಜಾಸ್ತಿ ಇರಬೇಕು. ಬೆಳಿತೈತಿ ಅಂತ ನಾವು ತೆಗೆದಿರೋದು. ನಿಮ್ಗೆ ಆವಾಗ ಫ್ಲಾಶ್ ಅದು ಎತ್ತು ಜಾಸ್ತಿ ಎತ್ತರ ಬೆಳಿತದೆ ಅಂತ ಹೇಳಿ. ಮತ್ತೆ ಈ ಹಳ್ಳಿಕಾರ ಓರಿನ ಹೇಗ್ ಕಂಡು ಹಿಡಿತೀರಿ ನೀವು? ಈ ಅಲ್ಲಣ್ಣ, ಹಳ್ಳಿಕಾರ ಓರಿನೇ. ಈಗ ಎಚ್.ಎಫ್ ಹಸ ಆಗ್ಲಿ ಮತ್ತೊಂದಾಗ್ಲಿ ಅದಕ್ಕೆ ಅನ್ನಕ್ ಬರಲ್ಲ. ನಾಟಿನ ಬೇರೆ, ಹಳ್ಳಿಕಾರನೇ ಬೇರೆ. ಈ ನಾಟಿ ಹಸುಗಳಿಗೂ ಹಳ್ಳಿ ಸ್ವಲ್ಪ ಗಿಡ್ಡ ಬರ್ತೈತಿ, ದಪ್ಪ ಬರ್ತೈತಿ. ಹೌದು, ಗಂದುಗಳು ಗದ್ದ ಜಾಸ್ತಿ ನೇತಾಡ್ತದೆ. ಇದ್ ನೋಡಿ, ಈಗ ಗದ್ದ ಜಾಸ್ತಿ ನೇತಾಡಲ್ಲ. ಹಂಗೆ ತುಂಬಾ ಒಳ್ಳೆ ಮಾಹಿತಿನ ಕೊಟ್ರೆ ಅಣ್ಣವ್ರೆ. ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ಭೇಟಿಯಾಗಿ. ನಾವು ನಿಮ್ಮಂತರ ನೋಡಿ ನಾವು ಕಲಿತೀವಿ. ಯಾಕಂದ್ರೆ ತುಂಬಾ ಧನ್ಯವಾದಗಳು. ಆಯ್ತಾ? ಹಂಗೆ ಹಿಡ್ಕೊಂಡು ನಿಂತ್ಕೊಳ್ರಿ.